ಸ್ವಾಮೀಜಿಗೆ ನಮನ ಮತ್ತು ಸಾವಿತ್ರಿ ಜನ್ಮದಿನಾಚರಣೆ. ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಹಾಗೂ ಸಾಳುಕ್ಯ ಮೇಡಮ್ ಅವರೇ ಹಾಗೂ ತಾಯಂದಿರೇ ಹಾಗೂ ಇಲ್ಲಿ ಬಂದಂಥ ನನ್ನ ಸಹೋದರ ಸಹೋದರಿಯರೇ, ನಾವು ವೇದ ಕಾಲದಿಂದ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ನೋಡ್ಕೊಂತ ಬಂದ್ರೆ ಅಲ್ಲಿ ಇಬ್ಬರು ಮುಖ್ಯವಾದಂತಹ ಸ್ತ್ರೀಯರು ಕಾಣ್ತಾರೆ. ಒಂದು ಗಾರ್ಗಿ, ಆ ಗಾರ್ಗಿ ಅಂತಕ್ಕಂಥ ಮಹಿಳೆ ಆಗಿನ ಕಾಲದಲ್ಲಿ ಋಷಿಮುನಿಗಳ ಜೋಡಣೆ ಸಂಭಾಷಣೆ ಮಾಡ್ತಿದ್ಲು ಮತ್ತು ಅವ್ರನ್ನ ಸೋಲಿಸತಕ್ಕಂಥ ಉದಾಹರಣೆ ಅದ. ಶಿವನನ್ನ ನಾವು ಏನಂತ ಕರಿತೀವ ಇನ್ನೊಂದು ಶಬ್ದದಲ್ಲಿ ಅಂದ್ರೆ ಅರ್ಧನಾರೀಶ್ವರ ಅಂದ್ರೆ ಒತ್ತಾಟಿ ಪಾರ್ವತಿ, ಒತ್ತಾಟಿ ಶಿವ. ಅಂದ್ರ ಶಿವ ತನ್ನ ಹೆಂಡತಿಗೆ ಎಷ್ಟು ಮಹತ್ವ ಕೊಟ್ಟಾನಂದ್ರ ಒಂದು ತಾಯಿಗೆ ಕೊಟ್ಟಂತಹ ಮಹತ್ವವನ್ನು ಕೊಟ್ಟಾನ. ಇಷ್ಟೆಲ್ಲ ನಿಜವಾಗಿದ್ದರೂ ಸಹಿತ ನಮ್ಮ ಮಧ್ಯಕಾಲೀನ ಇತಿಹಾಸದೊಳಗೆ ಏನಾಯ್ತು ಅಂದ್ರೆ ಸಂದರ್ಭದಲ್ಲಿ ಸ್ತ್ರೀಯರನ್ನ ಶೋಷಣೆಗೆ ಒಳಪಡಿಸಿದರು. ಅದು ಬಹುಶಃ ಪರಕೀಯರ ಆಕ್ರಮಣ ಇರ್ಬೋದು ಅಥವಾ ನಮ್ಮಲ್ಲಿದ್ದಂತ ಮೌಢ್ಯಾಚರಣೆ ಇರ್ಬೋದು. ಏನು ಒಂದು ಪದ್ಧತಿ ಮುಖ್ಯವಾಗಿ ಅಂದ್ರೆ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಮತ್ತು ಹೆಣ್ಮಕ್ಳು ಏನು ಅಂದ್ರೆ ನೀವು ಅಡಿಗೆ ಮನೆ ಬಿಟ್ಟು ಹೊರಗೆ ಬರಬೇಡ್ರಿ, ಮನೆ ಬಿಟ್ಟು ಹೊರಗೆ ಬರಬೇಡ್ರಿ. ಇದು 1831ನೇ ಇಸ್ವಿಯೊಳಗಿತ್ತಪ್ಪ ಅಂದ್ರ ಎಷ್ಟು ಕ್ರೂರವಾಗಿರಬೇಕು ಅವಾಗ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತಂದ್ರ ನೋಡ್ರಿ, ವಿಚಾರ ಮಾಡ್ರಿ. ಸಾವಿತ್ರಿಬಾಯಿ ಫುಲೆ 1831 ಹುಟ್ಟಿದರು. 9ನೇ ವಯಸ್ಸಿನ ಲಗ್ನ ಆಯ್ತು. ನೋಡ್ರಿ, ಯಾ ಹೆಣ್ಣು ಮಗಳು ಬಾಲ್ಯವಾದ ವಿರುದ್ಧ ಹೋರಾಡಬೇಕಂತ ಮಾಡಿದ್ದಲ್ಲ, ಆಕಿದೇ ಒಂದು ಬಾಲ್ಯ ವಿವಾಹ ಆಯ್ತು. ಇದು ಎಂತ ವಿಪರ್ಯಾಸ. ಆದ್ರೂ ಆ ಹೆಣ್ಮಗಳು ದುಃಖ ಪಡ್ಲಿಲ್ಲ, ಎದೆಗುಂದಲಿಲ್ಲ. ಈಗ ನಮ್ಮ ಮೇಡಮ್ ಹೇಳಿದ್ರು 2 ಸೀರೆ ಒಯ್ದಿದ್ರು, 2 ಸೀರೆ. ಯಾಕಂದ್ರೆ ಒಂದು ಕೀಲಾಗಿ ಇಟ್ಕೊಂಡು ಹೋಗ್ತಕ್ಕಂತ ಹಾದಿಯೊಳಗ ಕೆಸರು ಮತ್ತು ರಾಡಿಯನ್ನು ಜನರು ಹೋಗಿತಾ ಇದ್ರು. ಯಾಕಂದ್ರೆ ನೀ ಹೆಣ್ಮಕ್ಳ ಹಾದಿ ತಪ್ಪಿಸ್ತೀಯ ಅಂತ ಹೇಳಿ. ಇಂಥ ಕಾಲದೊಳಗೂ ಸಹಿತ 150 ಮಂದಿ ಹೆಣ್ಣು ಮಕ್ಕಳನ್ನ ಒಳ್ಳೆ ರೀತಿಯಿಂದ ಶಾಲೆ ಕಲಿಸಿ ಒಬ್ಬರು ಟೀಚರ್ ತಯಾರು ಮಾಡಿದ್ರು. ಅವರು ತಾನು ಒಬ್ಬಳೇ ತಯಾರಾಗಲಿಲ್ಲ, ಫಾತಿಮಾ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ತನ್ನ ಶಾಲೆಯೊಳಗ ಮುಸ್ಲಿಂ ಹೆಣ್ಣು ಮಗಳನ್ನ ಮಾಸ್ತರ್ ಮಾಡಿದ್ರು. ಆದ್ರ ಜ್ಯೋತಿಬಾ ಫುಲೆ ಅವರು ಇವರು ಒಂದು ಏನು ಉನ್ನತಿ ಹೊಂದಬೇಕಾರ ಜ್ಯೋತಿಬಾ ಫುಲೆ ಅವರದ ಪಾತ್ರ ಬಹಳ ದೊಡ್ಡದು. ಅವರು ಸ್ವತಃ ಹೆಂಡತಿಗೆ ವಿದ್ಯಾಭ್ಯಾಸ ಕಲಿಸಿದ್ರು. ಈ ಹೆಣ್ಮಗಳಿಗೆ ಎಷ್ಟು ಕಲಿಸಿದ್ರು ಅಂದ್ರೆ ಅವರೇ ಒಂದು ಕಾವ್ಯವನ್ನು ಬರೆದ್ರು. ಮುಂದೆ ಒಂದು ಕಾವ್ಯವನ್ನು ಬರೆದ್ರು. ಮತ್ತ ಇಷ್ಟೆಲ್ಲ ಬರೇ ಒಂದು ಅವರು ಅದಕ್ಕೆ ಏನಂತಾರ ಅಂದ್ರೆ ಸೋಷಿಯಲ್ ರಿಫಾರ್ಮರ್ ಅಂದ್ರೆ ಸಮಾಜ ಸುಧಾರಣೆ. ನಾವು ಅನೇಕ ಮಂದಿ ಸ್ತ್ರೀಯರ ಹೆಸರು ಹೇಳ್ಬೋದು. ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಝಾನ್ಸಿ ರಾಣಿ ಮತ್ತು ನಮ್ಮ ಶಿವಾಜಿಯ ತಾಯಿ ಜೀಜಾಬಾಯಿ ಅವರೆಲ್ಲರೂ ಶಾಸ್ತ್ರದಿಂದ ಮುಂದೆ ಬಂದರು. ಆದ್ರೆ ಈ ಹೆಣ್ಣು ಮಗಳು ಸಾಮಾಜಿಕವಾಗಿ ಇವತ್ತು ನಾವು ಮೊನ್ನೆ ನೋಡಿರ್ಬೇಕು, ನಾವು ಪಾಕಿಸ್ತಾನ ಭಾರತ ಯುದ್ಧ ಆದಾಗ ನಮ್ಮಲ್ಲಿ ಟಿವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಇಬ್ಬರು ಮಿಲಿಟರಿ ಕಮಾಂಡರ್ಸ್, ಇಬ್ಬರು ಪ್ರತಿನಿಧಿಗಳನ್ನ ನಮ್ಮ ದೇಶ ಅವರಿಂದನೇ ಎಲ್ಲ ರೀತಿಯ ಡೆವಲಪ್ಮೆಂಟ್ಸ್ಗಳನ್ನ ಅವರಿಂದ ಹೇಳ್ತು. ಅಂದ್ರ ಇವತ್ತು ಮಹಿಳೆಯರು ಇರ್ತಕ್ಕಂತ ಸ್ಥಳ ಅಂದ್ರ ಯಾವುದೇ ಫೀಲ್ಡ್ ತಗೋರಿ, ಯಾವುದೇ ಏರಿಯಾ ತಗೋರಿ, ಯಾವುದೇ ವರ್ಗ ಇರ್ಲಿ, ಅಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ನಮ್ಮ ದೇಶದೊಳಗೆ ಐತಿ. ಅನೇಕರು ಸೈಂಟಿಸ್ಟ್ ಆಗ್ಯಾರ, ವಿಜ್ಞಾನಿಗಳಾಗ್ಯಾರ, ಏರ್ಫೋರ್ಸ್ನಾಗ ಅದಾರ, ದೊಡ್ಡ ದೊಡ್ಡ ಡಾಕ್ಟರ್ ಅದಾರ. ಅಷ್ಟೇ ಯಾಕೆ ರಾಜಕೀಯವಾಗಿಯೂ ಅನೇಕ ರೀತಿಯಿಂದ ಮುಂದೆ ಬಂದಾರ. ಹೇಳ್ಬೇಕಂದ್ರೆ ಇಂದಿರಾ ಗಾಂಧಿ ನಮ್ಮ ದೇಶವನ್ನು ಆಳಿದಂತಹ ಪ್ರಧಾನಮಂತ್ರಿ. ಇದೆಲ್ಲರೂ ಯಾರಿಗೆ ಧನ್ಯವಾದಗಳು ಹೇಳ್ಬೇಕು, ಕರ್ತವ್ಯ ಸಲ್ಲಿಸ್ಬೇಕಂದ್ರೆ ಸಾವಿತ್ರಿಬಾಯಿ ಫುಲೆ. ಮತ್ತ ಈ ಎಜುಕೇಶನ್ ಗುರು ಹೇಳಿದ್ರು. ಈಗ ನಮ್ಮ ಸರ್ ಹೇಳಿದ್ರು ಈ ಮೂರ್ತಿ ಆಗ್ಬೇಕಾದ್ರೆ ಪೆಟ್ಟ ಅಂತಂದ್ರೆ, ಇಲ್ಲಿ ನೀವು ಮೂರ್ತಿ ಆಗ್ಬೇಕಾದ್ರೆ ಗುರುಗಳು ಹೇಳಿದಂಗೆ ಕೇಳಬೇಕು. ಶಿಸ್ತು, ಸಂಯಮ ಹಾಗೂ ವಿವೇಕಾನಂದರು ಒಂದು ಮಾತು ಹೇಳ್ತಾರ, ಮನುಷ್ಯನನ್ನ ದೇವಮಾನವನ್ನಾಗಿ ಮಾಡುವುದೇ ಶಿಕ್ಷಣ ಅಂತ. ಶಿಕ್ಷಣ ಅಂದ್ರೇನು? ಚಾರಿತ್ರಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಸದೃಢವನ್ನ ಮಾಡುವುದೇ ಶಿಕ್ಷಣ. ಅದಕ್ಕೆ ಸದೃಢವಾದ ದೇಹದಲ್ಲಿ ಮಾತ್ರ ಸದೃಢವಾದ ಮನಸ್ಸಿರ್ತದ, ಸದೃಢವಾದ ಮನಸ್ಸಿಯಲ್ಲಿರ್ತದ, ಒಳ್ಳೆಯ ಶಿಕ್ಷಣ ಸಿಗುತ್ತದ. ಅದೆಲ್ಲ ನಮ್ಮ ಗುರುಗಳನ್ನು ಕೊಡ್ತಾರ. ಇನ್ನು ನಮ್ಮ ಇವರು ಯಾರು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹೇಳೋದು ಅಂದ್ರೆ ಏನು, ಅದೇನೋ ಸ್ವಲ್ಪದ್ರಾಗ ಹೇಳಿದ್ರೆ ಮುಗಿದಲ್ಲ, ಹೇಳಕ್ಕೂ ನಾವು ಯಾರು ಅಲ್ಲ. ಆ ಸ್ವಾಮಿಗಳು ಹೆಂಗಿರಬೇಕು ಅನ್ನೋದನ್ನ ನಡೆಸಿದಂತ
ಸ್ವಾಮಿಗಳು ಹೆಂಗಿರ್ಬೇಕನ್ನೋದು ಕಲಿಸಿಕೊಟ್ಟವ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳಿಗೆ ಅಂಗಿಗೆ ಕಿಸೆ ಇರಲಿಲ್ಲ, ರೊಕ್ಕವನ್ನು ಅವ್ರು ಮುಟ್ತಿರ್ಲಿಲ್ಲ, ಅವರು ಒಂದೇ ಕಡೆ ಇರ್ತಿರ್ಲಿಲ್ಲ. ಸ್ವಾಮಿಗಳಾದವ್ರದ್ದು ಈ ಮೂರೂ ಲಕ್ಷಣ ನನ್ನದೆಂಬುದು ಏನೂ ಇಲ್ಲ. ಆದರೂ ಕೊನೆಗೆ ಸಹಿತ ಅದನ್ನು ನಡೆಸಿಕೊಟ್ರು ಅವರು. ತಾವು ಸತ್ತ ಮ್ಯಾಗ ಯಾವುದೂ ಸ್ಮಾರಕ ಮಾಡಬೇಡ್ರಿ, ನಾನು ಪೂಜೆ ಮಾಡಬೇಡ್ರಿ. ಆದರೂ ನಾವು ಇವತ್ತು ಅವರನ್ನ ನೆನೆಸಿಕೊಂಡು ಅವರ ಪ್ರವಚನಗಳನ್ನು ಆಲಿಸುತ್ತಾ ನಾವು ಒಂದು ಜೀವನದೊಳಗೆ ಸ್ವಲ್ಪ ಆದರೂ ಒಳ್ಳೆಯದನ್ನ ಮಾಡೋಣ, ಮತ್ತು ಕೆಟ್ಟದ್ದನ್ನು ವಿಚಾರ ಮಾಡೋದು ಬೇಡ, ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇಲ್ಲಿ ಕರೆಸಿ ಈ ಸ್ಥಾನವನ್ನು ಕೊಟ್ಟು ಒಂದು ಎಲ್ಲ ತುಂಬ ಧನ್ಯವಾದ. ಓಕೆ, ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ, ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ, ಅದೇ ತರನಾಗಿ ಮಕ್ಕಳ ನೈತಿಕ ಮೌಲ್ಯದ ಬಗ್ಗೆ ಸೋದರವಾಗಿ ಹೇಳಿದ ಗಂಭೀರ್ ಸರ್ಗೆ ಇನ್ನೊಂದ್ಸಲ ಜೋರ ಚಪ್ಪಾಳೆ ಬರಬೇಕು ಮಕ್ಕಳು. ಒಂದ್ ಮಾತು ಹೇಳಲು ಈ ಒಂದು ಪ್ರಸಂಗದಲ್ಲಿ ನನಗೆ ಬರ್ತೈತಿ. ಏನಪ್ಪಾ ಅಂದ್ರ, ಹೊರದೇಶಕ್ಕೆ ಉಪದೇಶ ಮಾಡಲು ಹೋದವರೆಲ್ಲ ಸ್ವಾಮಿ ವಿವೇಕಾನಂದ ಆಗುವುದಿಲ್ಲ, ಹೊರದೇಶಕ್ಕೆ ಉಪದೇಶ ಮಾಡಲು ಹೋದವರೆಲ್ಲ ಸ್ವಾಮಿ ವಿವೇಕಾನಂದ ಆಗುವುದಿಲ್ಲ, ಅರ್ಧರಾತ್ರಿ ಮನೆಯನ್ನು ಬಿಟ್ಟು ಹೋದವರೆಲ್ಲ ಅಕ್ಕ ಮಹಾದೇವಿ ಆಗುವುದಿಲ್ಲ, ಅರ್ಧರಾತ್ರಿ ಮನೆಯನ್ನು ಬಿಟ್ಟು ಹೋದವರೆಲ್ಲ ಅಕ್ಕ ಮಹಾದೇವಿ ಆಗುವುದಿಲ್ಲ. ಅದೇ ತರನಾಗಿ ಒಂದು ಜಗತ್ತಿನಲ್ಲಿ ಯಾರೇ ಪ್ರವಚನ ಮಾಡಿದ್ರು ಅದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ತರ ಪ್ರವಚನ ಮಾಡೋದಿಲ್ಲ ಮಕ್ಕಳೇ, ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅದೇ ತರ ನಿಮ್ಗೆಲ್ಲ ಗೊತ್ತೈತಿ, ಗೌತಮ ಬುದ್ಧ, ಅಣ್ಣ ಬಸವಣ್ಣ, ಮಹಾವೀರ ಇವರೆಲ್ಲ ಕಂಡಂತ ಕನಸನ್ನು ಈ ಜಗತ್ತಿನಲ್ಲಿ ಯಾರಾದರೂ ನನಸು ಮಾಡಿದ್ದಾರೆ ಅನ್ನೋದು ಮಹಾಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕು ಮಕ್ಕಳು, ಹೆಮ್ಮೆಯಿಂದ ಹೇಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಸರ್, ಇವತ್ತು ಒಂದೇ ದಿನದಾಗ ಸರ್ ನಮ್ಮ ಮಕ್ಕಳು ಒಂದು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಾಟಕ ಮಾಡ್ಯಾರ ಸರ್, ಅದೊಂದು ವೀಕ್ಷಣೆ ಮಾಡಬೇಕು. ಅದೇ ತರ ಒಂದು ನೃತ್ಯವನ್ನು ಸಹ ಮಾಡಿದ್ದಾರೆ, ಅದನ್ನು ಎಲ್ಲ ಪಾಲಕರು ಪ್ರೇಕ್ಷಕರು ನೋಡಿ ಸಂತೈಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.